ಸಾರಿ ನನಗೆ ಗೊತ್ತಿರಲಿಲ್ಲ ಸಾರಿ. ನನ್ನ ಜೊತೆಗಿಲ್ಲ ಅವರು. ಅಂದ್ರೆ ಎಲ್ಲಿದ್ದಾರೋ ಗೊತ್ತಿಲ್ಲ. ಅಂದ್ರೆ ಹೋಗ್ಲಿ ಬಿಡ್ರೆ, ಬಿಟ್ಟೋದ ಫೋಟೋ ಇಟ್ಕೊಂಡು ಏನ್ ಮಾಡ್ತೀರಾ? ಅವ್ರನ್ನ ಹುಡುಕ್ತಿದ್ದೀನಿ ನಾನು. ಅದೇನ್ ಮಾತಾಡ್ತಿದ್ದೀರೋ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಸ್ವಲ್ಪ ಬಿಡ್ಸಿ ಹೇಳ್ತೀರಾ? ಏನ್ ಕತೆ ನಿಮ್ದು? ಅರ್ಥ ಆಯ್ತು, ಹಿಂಗ್ ನೋಡೋ ಅವಶ್ಯಕತೆ ಇಲ್ಲ. ಇವನ್ ಯಾವ ನನ್ನ ಕತೆ ಕೇಳಕ್ಕೆ ಅಂತ ಇಲ್ಲಕ್ಕೋ. ನೋಡಿ ಮೇಡಮ್, ನಾನು ತುಂಬಾ ಒಳ್ಳೆ ಮನುಷ್ಯ. ಈ ಕಾಲದಲ್ಲಿ ತೀರಾ ಅಪರೂಪ ಆಗಿರೋ ಜೆಂಟಲ್ ಮ್ಯಾನ್ ಜೊತೆಗೆ ಸೇರಿದವನು. ನೋಡಿ ಮೇಡಮ್, ನೀವು ನನ್ನ ಫ್ರೆಂಡ್ ಅನ್ಕೋಬಹುದು, ಅಣ್ಣ ಅನ್ಕೋಬಹುದು, ತಮ್ಮ ಅನ್ಕೋಬಹುದು, ಗೈಡ್ ಅನ್ಬೋದು. ಚಾಯ್ಸ್ ನಿಮ್ದು. ಇದ್ರ ಮಧ್ಯೆ ತುಂಬಾ ಇಂಪಾರ್ಟೆಂಟ್ ವಿಷಯ ಮರ್ತಿರೋದೇನಪ್ಪ ಅಂದ್ರೆ, ನನ್ನ ಹೆಸರು ಅಭಯ್. ಟಿವಿ ರಿಪೋರ್ಟರ್, 24x7. ಆದ್ರೆ ಒಳ್ಳೆ ಸುದ್ದಿಗಳು ಮಾತ್ರ ರಿಪೋರ್ಟ್ ಮಾಡ್ತೀನಿ, ಒಳ್ಳೆತನನ ಇಂಪೋರ್ಟ್ ಮಾಡ್ತೀನಿ. ಈಗ ಹೇಳಿ ನಿಮ್ ಕತೆ. ಅದು ಆ ಪರ್ಸಲ್ಲಿ ನನ್ನ ಮದ್ವೆ ಫೋಟೋ ಇತ್ತು. ಯಾವತ್ತೋ ಆಗಿರೋ ಮದ್ವೆ. ನಾನ್ ನೋಡ್ದೆ ಇರೋ ಗಂಡ. ಮದುವೆ ಆಗಿದೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ಅದು ತುಂಬಾ ಕಷ್ಟಪಟ್ಟು ಹುಡುಕಿಟ್ಕೊಂಡಿದ್ದೆ, ಕಳ್ಕೊಂಡ್ಬಿಟ್ಟೆ. ಈಗ ನಾನು ಹೋಲ್ಡ್ ಆನ್. ಮತ್ತೆ ಹೇಳೋದಕ್ಕೆ ಶುರು ಮಾಡಬೇಡಿ. ಆಗೋದೆಲ್ಲ ಒಳ್ಳೇದಕ್ಕೆ. ಒಂದ್ ಕಳ್ಕೊಂಡ್ರೆ ಇನ್ನೊಂದು ಸಿಗುತ್ತೆ. ನಡೀರಿ, ಯಾವ್ದಕ್ಕೂ ಒಂದು ಕಂಪ್ಲೇಂಟ್ ಕೊಡೋಣ. ಬೇಡ, ಅದ್ರಿಂದ ಏನ್ ಪ್ರಯೋಜನ? ಪ್ರಯೋಜನ ಬೇಕಾದಷ್ಟಿದೆ. ಪೊಲೀಸ್ ಇರೋದ ನಮ್ ರಕ್ಷಣೆಗೆ. ಕಣ್ಣು ಕಂಡಿರೋ ದೇವ್ರ ನಂಬ್ತೀವಿ, ಕಾಪಾಡಪ್ಪ ಅಂತೀವಿ. ಕಣ್ಣು ಕಾಣೋ ಪೊಲೀಸನ್ನ ಯಾಕೆ ನಂಬಲ್ಲ? ನಾಗರಿಕರ ಕಂಪ್ಲೇಂಟ್ ಕೊಡೋದು ನಿಮ್ ಜವಾಬ್ದಾರಿ ಮತ್ತು ಕರ್ತವ್ಯ. ಬನ್ನಿ, ಹತ್ತಿ ಬೈಕು ಹತ್ರಿ, ಬನ್ನಿ. ಅಷ್ಟೊತ್ತಲ್ಲಿ ತಾವಲ್ಲಿ ಏನ್ ಮಾಡ್ತಿದ್ರಿ? ನಾನು ಮನೆಗೆ ಹೋಗ್ತಿದ್ದೆ ಸರ್. ಮನೆಗೆ ಅದೇ ದಾರಿಯಲ್ಲಿ ಯಾಕೆ ಹೋಗ್ತಿದ್ರಿ? ಎಕ್ಸ್ಕ್ಯೂಸ್ ಮೀ, ಅವ್ರ ಮನೆಗೆ ಯಾವ ದಾರಿಲಿ ಬೇಕಾದ್ರೂ ಹೋಗ್ತಾರೆ. ಇಂಥ ಮನೆಯವರು ಇಂಥ ದಾರಿಲೇ ಬರಬೇಕು, ಇಂಥ ದಾರಿಲೇ ವಾಪಸ್ ಹೋಗ್ಬೇಕು ಅಂತ ರೂಲ್ಸ್ ರೆಗ್ಯುಲೇಷನ್ ಅನ್ನೋದು ಇದೆಯಾ? ನೀವ್ಯಾರೀ ತಲೆ ಎಲ್ಲ ಮಾತಾಡ್ತಿದ್ರಲ್ಲ? ನಾವ್ಯಾಕೆ ಸರ್ ತಲೆ ಎಲ್ಲ ಮಾತಾಡ್ತೀವಿ? ಅದಕ್ಕೆ ಅಂತ ನೀವಿದ್ದೀರಲ್ಲ. ನನ್ನ ಹೆಸರು ಅಭಯ್ ಅಂತ, ದೃಶ್ಯ ನ್ಯೂಸ್ ರಿಪೋರ್ಟರ್. ಅಗತ್ಯ ಇದ್ರೆ ಕಾರ್ಡ್ ಕೊಡ್ತೀನಿ. ಮೊದಲೇ ಹೇಳೋದಲ್ವಾ ಸರ್, ಆ ಏರಿಯಾ ತುಂಬಾ ಡೇಂಜರಸ್ಸು. ಹೇಳಮ್ಮ, ಏನೇನು ಕಳೆದಾಗಿದೆ? ಹೇಳಿ ಅನುಪಮ. ಸರ್, ನನ್ನ ಪರ್ಸು. ಹೆದರ್ಕೋಬೇಡ, ಹೇಳಮ್ಮ. ಸರ್, ಅವ್ರು ಯಾಕೆ ಸರ್ ಹೆದರ್ಕೋತಾರೆ?
ಅವ್ರ ಡ್ಯಾಡ್ ಕೂಡ ನಿಮ್ಮ ಡಿಪಾರ್ಟ್ಮೆಂಟೇ. ಅರೆ ಹೌದೇನಮ್ಮ? ಯಾರು ಯಾರು ಹೇಳು? ದಫೇದಾರ್ ವೆಂಕಟಪ್ಪ. ನಮ್ಮ ವೆಂಕಟಪ್ಪ ಇದೇ ಸ್ಟೇಷನಲ್ಲಿ ಇದ್ರು ಅಲ್ವೇನಮ್ಮ? ಗೊತ್ತಿಲ್ಲ ಸರ್, ನಾನು ಚಿಕ್ಕವಳಿದ್ದಾಗ ಇದ್ದಿದ್ರು ಇರ್ಬೋದು. ಇದ್ದಿರ್ಬಹುದೇನು? ಇದ್ರು. ನಮ್ಮ ವೆಂಕಟಪ್ಪನವ್ರ ಮಗಳಂದ್ರೆ ಸಾಕಾಗಿರೋದು. ಒಂದು ಕೆಲಸ ಮಾಡು, ನಿಂದೇನೇ ಕೆಳವಾಗಿದೆ ಎಲ್ಲ ಒಂದು ಕಂಪ್ಲೇಂಟ್ ಬರೆದು ಕೊಟ್ಬಿಡು, ನಾನು ಹುಡುಕಿಸ್ಕೊಡ್ತೀನಿ. ಈ ಏರಿಯಾ ಕಾರ್ಡ್ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು. ನಿಮ್ದೇನೇ ಕೆಳವಾಗಿದೆ ಎಲ್ಲ ಸಿಗುತ್ತೆ. ಅದೇಂಗ್ ಗೊತ್ತು ಸರ್? ಎಲ್ರು ನೀವೇ ಅಪಾಯಿಂಟ್ ಮಾಡ್ಕೊಂಡಿದ್ದೀರಾ? ಏನ್ರಿ ಮಾತಾಡ್ತೀರಿ ನೀವು? ಪೊಲೀಸರು ಎಲ್ಲಾದ್ರೂ ಕಾರ್ಡನ್ನ ಅಪಾಯಿಂಟ್ಮೆಂಟ್ ಕೊಡ್ತಾರೇನ್ರಿ?